ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ 30 ವರ್ಷಗಳಿಂದ ಕೂಡ ಠಾಕ್ರೆ ಕುಟುಂಬದ ಆಧಿಪತ್ಯ ಇತ್ತು. ಯಾಕಂದರೆ ಶಿವಸೇನೆಯೇ ಅಲ್ಲಿ ಸತತವಾಗಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತವನ್ನು ನಡೆಸ್ತಾನೆ ಬಂದಿತ್ತು. ಆದರೆ ಈಗ ಮಹಾರಾಷ್ಟ್ರದ ವಿಧಾನಸಭೆಯಲ್ಲೂ ಸೋಲಾಯಿತು, ಲೋಕಸಭೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ರೂ ಕೂಡ ಈಗ ಮುಂಬೈ ಮಹಾನಗರ ಪಾಲಿಕೆ ಸೇರಿದಂತೆ ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹೀನಾಯವಾಗಿ ಸೋಲನ್ನು ಕಂಡಿದೆ. ಬಿಜೆಪಿ ಗೆಲುವಿನಲ್ಲಿ ಸಂಭ್ರಮಿಸ್ತಾ ಇದ್ದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ವೋಟ್ ಚೋರಿಯ ಆರೋಪವನ್ನು ಮುಂದುವರಿಸಿವೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ನಿನ್ನೆ ಪುರಸಭೆ, ನಗರಸಭೆ ಜೊತೆಗೆ ಮಹಾನಗರ ಪಾಲಿಕೆಗಳಿಗೆ ಮತದಾನ ನಡೆದಿತ್ತು. ಇವತ್ತು ಮತ ಎಣಿಕೆಯನ್ನು ಮುಗಿದಿದ್ದು ದೇಶದ ಆಗರ್ಭ ಶ್ರೀಮಂತ ಮಹಾನಗರ ಪಾಲಿಕೆಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದೆ. ಬಿಜೆಪಿ ಮಿತ್ರ ಪಕ್ಷಗಳನ್ನ ಈ ಸಲ ಬಗ್ಗು ಬಡಿಯೋದಕ್ಕೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ 20 ವರ್ಷಗಳ ಬಳಿಕ ಒಂದಾಗಿದ್ರು. ಆದರೆ ಠಾಕ್ರೆ ಬ್ರದರ್ಸ್ ಒಂದಾದ್ರೂ ಬಿಜೆಪಿ ಮತ್ತು ಶಿಂಧೆ ಬಣಕ್ಕೆ ಜನ ಗೆಲುವು ಕೊಟ್ಟಿದ್ದಾರೆ. ಸತತ 30 ವರ್ಷಗಳಿಂದ ಮುಂಬೈನಂಥ ಮಹಾನಗರ ಪಾಲಿಕೆಯಲ್ಲಿ ವಿರಾಜಮಾನವಾಗಿ ಅಧಿಕಾರ ಅನುಭವಿಸುತ್ತಿದ್ದ ಉದ್ಧವ್ ಠಾಕ್ರೆ ಬಣ ಈಗ ಪ್ರತಿಪಕ್ಷ ಸ್ಥಾನಕ್ಕೆ ಹೋಗಿದ್ದು ಬಿಜೆಪಿ ಫಸ್ಟ್ ಟೈಮ್ ಮೊದಲ ಮೇಯರ್ ಅಧಿಕಾರ ನಡೆಸೋದು ಫೈನಲ್ ಆಗಿದೆ. 227 ವಾರ್ಡ್ಗಳ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 93 ಸ್ಥಾನ ಗೆದ್ದಿದೆ. ಬಿಜೆಪಿ ಮಿತ್ರ ಏಕನಾಥ್ ಶಿಂಧೆ ಶಿವಸೇನೆ ಪಕ್ಷ 29 ವಾರ್ಡ್ಗಳನ್ನು ಗೆದ್ದಿದೆ. ಇನ್ನು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ 61 ಸ್ಥಾನ ಗೆದ್ದಿದ್ರೆ ಕಾಂಗ್ರೆಸ್ 15 ವಾರ್ಡ್ಗಳಲ್ಲಿ ಗೆಲುವು ಕಂಡಿದೆ. ಎಂಎನ್ಎಸ್, ಎನ್ಸಿಪಿ ಸ್ವತಂತ್ರ ಅಭ್ಯರ್ಥಿಗಳು ಒಟ್ಟು 29 ವಾರ್ಡ್ಗಳಲ್ಲಿ ಜಯ ಸಾಧಿಸಿದ್ದಾರೆ. ನವಿ ಮುಂಬೈನ 111 ವಾರ್ಡ್ಗಳಲ್ಲಿ ಬಿಜೆಪಿ 66 ಕಡೆ, ಶಿಂಧೆ ಬಣದ ಶಿವಸೇನೆ 42 ಕಡೆ ಗೆದ್ದಿದ್ರೆ ಉದ್ಧವ್ ಠಾಕ್ರೆ ಶಿವಸೇನೆ 2 ಕ್ಷೇತ್ರದಲ್ಲಿ ಗೆದ್ದಿದೆ. ಕಾಂಗ್ರೆಸ್ ನವಿ ಮುಂಬೈನಲ್ಲಿ 0 ಸುತ್ತಿದ್ರೆ ರಾಜ್ ಠಾಕ್ರೆಯ ಎಂಎನ್ಎಸ್ ಹಾಗೂ ಒಬ್ಬ ಸ್ವತಂತ್ರ ಅಭ್ಯರ್ಥಿ ತಲಾ 1 ವಾರ್ಡ್ನಲ್ಲಿ ಗೆದ್ದಿದ್ದು ಇಲ್ಲೂ ಬಿಜೆಪಿಗೆ ಅಧಿಕಾರ ದಕ್ಕಿದೆ. ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕಮಾಲ್ ಮಾಡಿದೆ. ಒಟ್ಟು 165 ವಾರ್ಡ್ಗಳಲ್ಲಿ ಬಿಜೆಪಿ 90 ವಾರ್ಡ್ಗಳನ್ನು ಗೆದ್ದಿದ್ರೆ ಶಿಂಧೆ ಶಿವಸೇನೆ 2, ಉದ್ಧವ್ ಶಿವಸೇನೆ 2 ಕಡೆ, ಕಾಂಗ್ರೆಸ್ 8 ಕಡೆ ಗೆದ್ದಿದೆ. ಇನ್ನು ಎನ್ಸಿಪಿ 20 ವಾರ್ಡ್ಗಳಲ್ಲಿ, ಇತರೆ ಅಭ್ಯರ್ಥಿಗಳು 43 ಕಡೆ ಗೆಲುವು ಸಾಧಿಸಿದ್ದಾರೆ. ಥಾಣೆಯ 131 ವಾರ್ಡ್ಗಳ ಪೈಕಿ ಬಿಜೆಪಿ 28ರಲ್ಲಿ ಗೆದ್ದಿದ್ರೆ ಶಿಂಧೆ ಬಣ 37 ಸ್ಥಾನ ಗಳಿಸಿದೆ. ಉದ್ಧವ್ ಬಣ 1 ಸ್ಥಾನದಲ್ಲಿ, ಕಾಂಗ್ರೆಸ್ 3 ಕಡೆ ಗೆದ್ದಿದೆ. ಬಿಜೆಪಿ ಮಿತ್ರ ಪಕ್ಷಗಳೇ ಅಧಿಕಾರಕ್ಕೆ ಬರೋದು ಬಹುತೇಕ ಫೈನಲ್ ಆಗಿದೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಹೊರಗೆ ಬರ್ತಿದ್ದಂತೆ ಕಾಂಗ್ರೆಸ್ ಹಾಗೂ ಘಟಬಂಧನ್ ನಾಯಕರು ವೋಟ್ ಚೋರಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎಕ್ಸ್ ಖಾತೆಯಲ್ಲಿ ಶಾಯಿ ಗುರುತು ಅಳಿಸಿ ಹೋಗುತ್ತಿದೆ ಎಂಬ ಶೀರ್ಷಿಕೆಯ ಮಾಧ್ಯಮ ವರದಿಯನ್ನ ಹಂಚಿಕೊಂಡು ಈ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗವು ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಕುಸಿಯಲು ಕಾರಣವಾಗಿದೆ. ಮತಗಳ್ಳತನ ದೇಶದ್ರೋಹದ ಕೃತ್ಯ ಅಂತ ಬರೆದಿದ್ದಾರೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತದಾರರಿಗೆ ಶಾಹಿ ಬಳಸಿಲ್ಲ, ಬದಲಿಗೆ ಮಾರ್ಕರ್ ಪೆನ್ಗಳನ್ನು ಬಳಸಲಾಗಿದೆ. ಇದರಿಂದ ನಕಲಿ ಮತದಾನ ನಡೆದಿದೆ ಅನ್ನೋದು ರಾಹುಲ್ ಗಾಂಧಿ ನೇರ ಆರೋಪ. ಇದಕ್ಕೆ ಚುನಾವಣಾ ಆಯೋಗವೂ ಪ್ರತಿಕ್ರಿಯೆ ನೀಡಿದೆ. ಮಾರ್ಕರ್ ವಿವಾದದ ಬಗ್ಗೆ ತನಿಖೆ ನಡೆಸ್ತೀವಿ, ನಿಜಕ್ಕೂ ತಪ್ಪಾಗಿದೆಯಾ ಅಥವಾ ದುರುದ್ದೇಶದಿಂದ ಮಾಡಿದ್ದ ಅಂತ ಎಲ್ಲ ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತೀವಿ. ಹಾಗೆ ಮುಂಬರುವ ಜಿಲ್ಲಾ ಪರಿಷತ್ ಚುನಾವಣೆಗಳಿಗೂ ಶಾಹಿ ಬಳಕೆಗೆ ಆದೇಶ ಮಾಡ್ತೀವಿ. ಕರ್ನಾಟಕ ಸರ್ಕಾರದ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಕಂಪನಿ ತಯಾರಿಸುವ ಸಾಂಪ್ರದಾಯಿಕ ಶಾಯಿಯನ್ನ ಬಳಸಲಾಗುತ್ತೆ ಅಂತ ಹೇಳಿದ್ದಾರೆ. ಆರೋಪಗಳು ಏನಾದರೂ ಇರಲಿ, ಬಿಜೆಪಿ ಮತ್ತು ಮೈತ್ರಿಕೂಟದ ಗೆಲುವಿಗೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಫಡ್ನವೀಸ್ ಮತ್ತು ಶಿಂಧೆ ಬಣಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಮಹಾರಾಷ್ಟ್ರ ಲೋಕಲ್ ವಾರ್ ಫಲಿತಾಂಶ ಕರ್ನಾಟಕದಲ್ಲೂ ರಿಪೀಟ್ ಆಗುತ್ತೆ. ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ ಅಂತ ರಾಜ್ಯದಲ್ಲೂ ಪ್ರತಿಪಕ್ಷ ನಾಯಕರು ಭವಿಷ್ಯ ನುಡಿಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.